ನಮಸ್ಕಾರ. ನಮ್ಮ ಇಂದಿನ ವಿಷಯ ಮಂಗಳ ಗ್ರಹದಿಂದ ಬಂದ ಕಲ್ಲು ಹರಾಜಿನ ವಿವಾದದಲ್ಲಿ. ಒಂದು ದೊಡ್ಡ ಗಾತ್ರದ ಕ್ಷುದ್ರ ಗ್ರಹ ಮಂಗಳ ಗ್ರಹವನ್ನು ಘಟ್ಟಿಸಿದಾಗ ಮಂಗಳ ಗ್ರಹದ ಮೇಲ್ಮೈಯಿಂದ ಅಂದಾಜು 1 ಅಡಿ ಉದ್ದದ 25 ಕೆಜಿ ತೂಕದ ಕೆಂಪು ಬಣ್ಣದ ಕಲ್ಲೊಂದು ಹೊರಬಂದು ಅಂತರಿಕ್ಷಕ್ಕೆ ಬಹಳ ವೇಗವಾಗಿ ಎಸೆಯಲ್ಪಡ್ತೈತೆ. ಹೀಗೆ ಎಸೆಯಲ್ಪಟ್ಟ ಕಲ್ಲು 22 ಕೋಟಿ ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಸಹರಾ ಮರುಭೂಮಿನಲ್ಲಿ ನೈಗರ್ ದೇಶದ ಮರಳುಗಾಡಿನಲ್ಲಿ ಬೀಳುತ್ತೆ. ಅಂತರಿಕ್ಷದಿಂದ ಬರುವ ಕಲ್ಲುಗಳು ಭೂಮಿಯ ಮೇಲೆ ಎಲ್ಲ ಕಡೆ ಅಪ್ಪಳಿಸಿವೆಯಾದರೂ ಕೂಡ ಮರುಭೂಮಿಯಲ್ಲಿ ಅವುಗಳನ್ನು ಪತ್ತೆ ಹಚ್ಚೋದು ಸುಲಭ. ಆದ್ದರಿಂದ ಆಫ್ರಿಕಾದ ಮರುಭೂಮಿಗಳಲ್ಲಿ ಇಂಥ ಕಲ್ಲುಗಳನ್ನು ಹುಡುಕಿ ಮಾರುವವರು ಸಕ್ರಿಯರಾಗಿದ್ದಾರೆ. ನವೆಂಬರ್ 2023ರಲ್ಲಿ ವಾಯುವ್ಯ ನೈಗರ್ ದೇಶದ ಸಹಾರಾ ಮರುಭೂಮಿನಲ್ಲಿ ಈ ಕಲ್ಲು ಒಬ್ಬ ಅಂತರಿಕ್ಷ ಕಲ್ಲುಗಳ ಬೇಟೆಗಾರನಿಗೆ ಹುಡುಕಾಟಗಾರನಿಗೆ ಪತ್ತೆದಾರನಿಗೆ ಸಿಕ್ಕುತ್ತೆ. ಫ್ಲಾರೆನ್ಸ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡ 2024ರಲ್ಲಿ ಈ ಕಲ್ಲಿನ ರಚನೆ ಮತ್ತು ಅದು ಎಲ್ಲಿಂದ ಬಂತು ಅನ್ನೋದನ್ನು ಕುರಿತಾಗಿ ಅಧ್ಯಯನ ನಡೆಸಿ ಇದು ಮಂಗಳ ಗ್ರಹದಿಂದ ಬಂದಿದೆ ಅಂತೇಳಿ ಖಚಿತಪಡಿಸ್ತಾರೆ. ಆ ಕಲ್ಲಿಗೆ ಅವರು NWA 16788 ಎನ್ನುವ ಹೆಸರನ್ನು ಕೂಡ ಕೊಡ್ತಾರೆ. ಮಂಗಳ ಗ್ರಹದಿಂದ ಬಂದ ಕಲ್ಲುಗಳ ಪೈಕಿ ಅತಿ ದೊಡ್ಡ ಗಾತ್ರದ ಈ ಕಲ್ಲನ್ನು ನ್ಯೂಯಾರ್ಕ್ನ ಸೋಥೆಬಿನ್ ಕಂಪನಿ ಹರಾಜಿಗೆ ಹಾಕಿದಾಗ ಅದು $53 ಲಕ್ಷ ಅಂದರೆ ಅಂದಾಜು 46 ಕೋಟಿ ರೂಪಾಯಿಗಳಿಗೆ ಮಾರಾಟ ಆಗುತ್ತೆ. ನ್ಯೂಯಾರ್ಕ್ನಲ್ಲಿ ಹರಾಜಿನ ಸಮಯದಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕಿಂತ ಮೊದಲು ಈ ಕಲ್ಲನ್ನು ರೋಮ್ನಲ್ಲಿ ಸ್ವಲ್ಪ ಕಾಲ ಪ್ರದರ್ಶನಕ್ಕೆ ಇಡಲಾಗಿರುತ್ತೆ. ಹೆರಿಟೇಜ್ ಎಜುಕೇಷನಲ್ ಪತ್ರಿಕೆ ವರದಿ ಮಾಡಿರೋ ರೀತಿಯಲ್ಲಿ ಈ ಕಲ್ಲು ಇಟಲಿಯ ಖಾಸಗಿ ಗ್ಯಾಲರಿ ತಲುಪೋದಕ್ಕೆ ಮೊದಲೇ ಅದನ್ನು ಒಬ್ಬ ಅಂತಾರಾಷ್ಟ್ರೀಯ ವ್ಯಾಪಾರಿಗೆ ಮಾರಾಟವನ್ನು ಮಾಡಲಾಗಿರುತ್ತೆ. ಮಾರಾಟದ ನಂತರ ನೈಜರ್ ಸರ್ಕಾರ ಈ ಕಲ್ಲನ್ನು ಯಾರು, ಹೇಗೆ, ಯಾವ ರೀತಿ ಪತ್ತೆ ಹಚ್ಚಿದ್ರು, ಅದನ್ನು ದೇಶದಿಂದ ಹೇಗೆ ಹೊರಗೆ ಒಯ್ಯಲಾಯಿತು, ಹರಾಜಿನಲ್ಲಿ ಹೇಗೆ ಮಾರಾಟ ಆಯಿತು ಅನ್ನುವ ಸಂಗತಿಗಳನ್ನು ಕುರಿತಾಗಿ ತನಿಖೆಗೆ ಆದೇಶ ನೀಡಿ ಇದು ಅಕ್ರಮ ಅಂತಾರಾಷ್ಟ್ರೀಯ ಕಳ್ಳ ಸಾಗಾಣಿಕೆ ಅಂತ ಹೇಳಿದೆ. ಸೋಥೆಬಿನ್ ಕಂಪನಿ ಅಂದರೆ ಹರಾಜು ಹಾಕಿದ ಕಂಪನಿ ಎಲ್ಲ ಕಾನೂನುಗಳನ್ನ ಪಾಲಿಸಿಯೇ ನಾವು ಈ ಕಲ್ಲು ನೈಜರ್ನಿಂದ ಹೊರಗೆ ಸಾಗಿಸಲ್ಪಟ್ಟಿತು ಮತ್ತು ಅಂತಾರಾಷ್ಟ್ರೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಹರಾಜು ಹಾಕಲಾಯಿತು ಅಂತ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಾನೂನು ತಜ್ಞರ ಪ್ರಕಾರ ನೈಜರ್ ಮತ್ತು ಅಮೆರಿಕ ಯುನೆಸ್ಕೋ ಸಮಾವೇಶದಡಿನಲ್ಲಿ ಸಾಂಸ್ಕೃತಿಕ ಆಸ್ತಿ ಕುರಿತಾಗಿ ಮಾಡಿಕೊಂಡಿರುವ ಒಪ್ಪಂದದ ರೀತಿ ಈ ಕಲ್ಲು ನೈಜರ್ ದೇಶದ ಸಾಂಸ್ಕೃತಿಕ ಆಸ್ತಿಯಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದೆ. ಆದ್ರೂ ಅದು ಅಕ್ರಮವಾಗಿ ಹೊರಗಡೆ ಹೋಯಿತು, ಅದು ಅಮೆರಿಕದಲ್ಲಿ ಮಾರಾಟ ಆಯಿತು ಅನ್ನೋದು ಕಾನೂನು ಬಾಹಿರಾಗೋದಿಲ್ಲ. ಮತ್ತು ಆ ಕಲ್ಲು ತನ್ನ ಒಡೆತನದಲ್ಲಿ ಇದ್ದಿತ್ತು, ಅದನ್ನು ಕತ್ತು ಸಾಗಿಸಲಾಗಿದೆ ಅಂತ ಸಾಧಿಸೋದು ಕೂಡ ನೈಜರ್ ದೇಶಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಲ್ಲನ್ನು ಕಾನೂನು ಪಾಲನೆ ಮಾಡಿ ಸಾಗಿಸಿದ್ರೆ ಅದನ್ನು ಮರಳಿ ಪಡೆಯೋದಕ್ಕೆ ನೈಜರ್ ದೇಶಕ್ಕೆ ಎಂದಕ್ಕೂ ಸಾಧ್ಯ ಆಗೋದಿಲ್ಲ. ನೈಜರ್ ದೇಶದ ಸಹರಾ ಮರುಭೂಮಿನಲ್ಲಿ ಡೈನೋಸಾರ್ ಪಳೆಯುಳಿಕೆಗಳನ್ನ ಪತ್ತೆ ಹಚ್ಚುವ ಕೆಲಸದಲ್ಲಿ ಹಲವು ದಶಕಗಳಿಂದ ತೊಡಗಿಸಿಕೊಂಡಿರುವ ಪುರಾತನ ಜೀವವಿಜ್ಞಾನಿ ಪ್ಯಾಲಿಯಂಟಾಲಜಿಸ್ಟು ಪಾಲ್ ಸೆರೆನೋ ಉಳಿಕೆಗಳು ಸೇರಿದಂತೆ ಎಲ್ಲವನ್ನ ಅವು ಪತ್ತೆಯಾದ ದೇಶಗಳಿಗೆ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆ ಹಿನ್ನೆಲೆಯಲ್ಲಿ ಹಿಂದಿರುಗಿಸಬೇಕು ಅನ್ನುವ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಅದರ ಪ್ರಕಾರ ಈ ಕಲ್ಲು ನೈಜರ್ ದೇಶಕ್ಕೆ ಹಿಂದಕ್ಕೆ ಮರಳಿ ಹೋಗಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಉಲ್ಕಾಶಿಲೆಗಳ ಪ್ರಮುಖ ಮೂಲಗಳಲ್ಲಿ ಒಂದಾದ ಮೊರೊಕ್ಕೋದಂತಹ ಹಲವು ದೇಶಗಳು ತಮ್ಮ ದೇಶದಲ್ಲಿ ಪತ್ತೆಯಾದ ವಸ್ತುಗಳನ್ನ ಯಾರಾದರೂ ದೇಶದಿಂದ ಹೊರಗೆ ಸಾಗಿಸಿದರೆ ಅವುಗಳನ್ನು ಹಿಂದಕ್ಕೆ ಮರಳಿ ಕೊಡಬೇಕನ್ನುವ ನೀತಿಯನ್ನು ಕೂಡ ಹೊಂದಿದ್ದಾವೆ. ಆದರೆ ವಿಶಾಲವಾದ ಸಹರಾ ಮರುಭೂಮಿ, ಅಲ್ಲಿ ನಡೆಯುವ ಕಾನೂನು ಮತ್ತು ನಿಯಂತ್ರಣಕ್ಕೆ ದಕ್ಕದ ವ್ಯಾಪಾರ ಜಾಲಗಳಿಂದ ಇಂತಹ ನೀತಿಯನ್ನು ಜಾರಿಗೊಳಿಸುವುದು ಸವಾಲಿನ ಕೆಲಸ ಆಗಿದೆ. 22 ಕೋಟಿ ವರ್ಷಗಳ ಹಿಂದೆ ಮಂಗಳನಿಂದ ಹಾರಿ ತೂರಿ ಬಂದಂಥ ಕಲ್ಲು ಭೂಮಿಗೆ ಬಂದು ತಲುಪಿ ಇಂದಿನ ಮನುಷ್ಯನ ವ್ಯಾಪಾರಿ ದೃಷ್ಟಿಕೋನ ಮತ್ತು ವೈಜ್ಞಾನಿಕ ಅಧ್ಯಯನಗಳ ಎರಡು ಮುಖಗಳನ್ನು ಹೇಗೆ ಎತ್ತಿ ತೋರಿಸ್ತಾ ಇದೆ ಅನ್ನೋದನ್ನು ನಾವು ಈಗ ಕಂಡುಕೋಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಆದರೆ ಮನುಷ್ಯನ ಇತರ ಚಟುವಟಿಕೆಗಳಿಂದ ಪ್ರೇರೇಪಣೆಗೊಂಡಂಥ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.